ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯೋಗಿಜಿ ಬ್ಯಾಕ್ ಟು ಫಾರ್ಮ್. ಇಷ್ಟು ದಿನ ಸ್ವಲ್ಪ ಬ್ರೇಕ್ನಲ್ಲಿ ಇದ್ರು. ಬ್ರೇಕ್ ಅಂದರೆ ಮಹಾಕುಂಭ ಮೇಳದಲ್ಲಿ ಬ್ಯುಸಿ ಆಗಿದ್ರು. ಸ್ವಲ್ಪ ಆ್ಯಕ್ಷನ್, ಅಗ್ರೆಷನ್ ಇದೆಲ್ಲ ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಯೋಗಿಜಿ ಫಾರ್ಮ್ಗೆ ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಅಧಿವೇಶನ ಶುರುವಾಗಿದೆ. ಮೊದಲೇ ಒಂದು ತಮಾಷೆಯಿಂದ ಅಧಿವೇಶನ ಶುರುವಾಗುತ್ತೆ. ನಮ್ಮಲ್ಲಿ ಕೆಲವೊಂದು ಸಾರ್ವಜನಿಕ ಪ್ರದೇಶದಲ್ಲಿ ಹಿಂದೂ ಮುಂದೆ ನೋಡದೆ ಗುಟ್ಕಾ, ತಂಬಾಕು ಹಾಕಿ ಉಗಿಯೋ ಮಂದಿ ಇದ್ದಾರೆ. ಅದೇ ಉತ್ತರ ಪ್ರದೇಶ, ಬಿಹಾರ್ ಕಡೆಯಲ್ಲೆಲ್ಲ ಅಂಥ ಜನ ಗಲ್ಲಿಯಲ್ಲಿ ಸಿಗ್ತಾರೆ. ಮಜಾ ಏನಂದರೆ ಯುಪಿಯ ವಿಧಾನಸಭೆಯ ಎಂಟ್ರೆನ್ಸ್ ಡೋರ್ ಬಳಿ ಯಾರೋ ಪುಣ್ಯಾತ್ಮ ಗುಟ್ಕಾ ಉಗಿದು ಹಾಕಿದ್ದ. ವಿಧಾನಸಭೆ ಅಂದ್ರೆ ಶಾಸಕರಿಗೆ ದೇವಸ್ಥಾನ ಇದ್ದಂಗೆ. ಲಕ್ಷ ಹಣ ತೆಗೆದುಕೊಳ್ತಾರೆ. ಮೇಂಟೆನೆನ್ಸ್ಗೆ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ. ಅಂಥ ಜಾಗದಲ್ಲಿ ಒಬ್ಬ ಜನನಾಯಕನೇ ಅಂಥ ಕೆಲಸ ಮಾಡ್ತಾರೆ ಅಂದರೆ ಏನು ಹೇಳಬೇಕು. ಸ್ಪೀಕರ್ ಸಾಹೇಬರು ಅದನ್ನು ನೋಡ್ಕೊಂಡು ಹೋಗ್ತಾರೆ. ಕೊನೆಗೆ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಯಾರು ಮಾಡಿದ್ದು ಅನ್ನೋದು CCTVಯಲ್ಲಿ ಗೊತ್ತಾಗಿದೆ. ಪರ್ಸ್ನಲ್ ಆಗಿ ಬಂದು ಮೀಟ್ ಆಗಿ, ಇಲ್ಲಾಂದರೆ ಅನೌನ್ಸ್ ಮಾಡಬೇಕಾಗತ್ತೆ ಅಂತ. ಯಾರೋ ಸಮಾಜವಾದ್ಯ ಶಾಸಕ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. विधानसभा परिसर में तत्काल प्रभाव से पान मसाला, गुटखा आदि के प्रयोग पर प्रतिबंध लगा दिया गया है। विधानसभा परिसर में कोई भी महानुभाव जिसमें सभी हैं, चाहे वो कर्मचारी हों, चाहे वो अधिकारी हों, चाहे कोई भी हो, XYZ, विधानसभा परिषद में कोई भी महानुभाव विधानसभा सचिवालय के अधिकारी कर्मचारियों द्वारा पान मसाला, गुटखा आदि के प्रयोग करने पर 1000 रुपया जुर्माना लगाया जाएगा एवं इस संबंध में नियमानुसार आवश्यक कार्रवाई की जाएगी। जो माननीय सदस्य को बढ़ाने की बात कर रहे हैं उनका नाम नोट कर लें, अगर वो थूकेंगे तो उनसे बढ़ा कर लिया जाएगा. ಲೆಕ್ಕ ಹಾಕಿ ಹಿಂದೆ ಇವರದ್ದೇ ಆಡಳಿತ ಇರಬೇಕಾದ್ರೆ ವಿಧಾನಸಭೆಯನ್ನೇ ಹಿಂಗೆ ಗಲೀಜು ಮಾಡೋರು ರಾಜ್ಯವನ್ನ ಹೆಂಗೆ ಇಟ್ಕೊಂಡಿದ್ರು ಅಂತ. ಓಕೆ, ವಿಷಯಕ್ಕೆ ಬರೋಣ. ಯೋಗಿಜಿ ಮಹಾಕುಂಭ ಮೇಳದ ನಂತರ ಬ್ಯಾಕ್ ಟು ಫಾರ್ಮ್ಗೆ ಬಂದಿದ್ದಾರೆ. ಇಂಡಿಯಾದಿಂದ ಬಾಂಗ್ಲಾದವರೆಗೂ ಯೋಗಿಜಿಯ ಗಮನ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರ ಉಗ್ರಾವತಾರ ಕೂಡ ನೋಡಬಹುದು. ಇದಕ್ಕಿಂತ ಮುನ್ನ ಸಂಬಲ್ನಲ್ಲಿ ಏನಾಯಿತು ಅನ್ನೋದನ್ನ ನೋಡೋಣ. ಯುಪಿ ಸಂಬಲ್ನಲ್ಲಿ ಸಾಕಷ್ಟು ದಿನಗಳಿಂದ ಜಾಮಾ ಮಸೀದಿಯ ವಿವಾದ ನಡೀತಾ ಇದೆ. ಮಸೀದಿಯ ಒಳಗೆ ದೇವಾಲಯದ ಕುರುಹು ಸರ್ವೆಯಲ್ಲಿ ಬಯಲಾಗುತ್ತೆ. ಕೋರ್ಟ್ನಲ್ಲಿ ಇನ್ನೂ ಇದೇ ವಾದ ನಡೀತಾ ಇದೆ. ಒಮ್ಮೆ ಇದರ ಇತಿಹಾಸವನ್ನು ನೋಡೋಣ. 1920ರಲ್ಲಿ ಜಾಮಾ ಮಸೀದಿ ಅಂತ ಕರೆಯಲ್ಪಡುವಂತಹ ವಿವಾದಿತ ಜಾಗ ASI ಕಂಟ್ರೋಲ್ನಲ್ಲಿ ಇತ್ತು. ಈಗ ASI ಕಂಟ್ರೋಲ್ನಲ್ಲಿರುವಂಥ ಜಾಗದಲ್ಲಿ ಯಾರೂ ಕೂಡ ಪೂಜೆ, ನಮಾಜ್ ಎಲ್ಲ ಮಾಡೋ ಹಾಗಿಲ್ಲ. ಹೀಗಾಗಿ 1927ರಲ್ಲಿ ಮಸೀದಿ ಕಮಿಟಿ ಈ ASI ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ಳುತ್ತೆ. ಇದರ ನಿರ್ವಹಣೆ ಕೆಲಸ ಎಲ್ಲ ನಾವು ಮಾಡ್ತೀವಿ ಅಂತ. ಆ ಒಪ್ಪಂದದ ಪ್ರಕಾರ ASI ಮಸೀದಿ ಕಮಿಟಿಗೆ ಅದನ್ನು ಕೊಟ್ಟಿತ್ತು. ನಂತರ 1958ರಲ್ಲಿ ASI ಸ್ಮಾರಕ ಕಾಯ್ದೆ ಬರುತ್ತೆ. ಆಗ ಈ ASI ಹಾಗೂ ಮಸೀದಿ ಕಮಿಟಿಯ ಒಪ್ಪಂದ ಮುರಿದು ಬೀಳುತ್ತೆ. ಕಮ್ಮಿ ಅಂದರೂ 1927ರಿಂದ ಈ ಜಾಗ ನಾವು ನೋಡ್ಕೊಳ್ತಾ ಇರೋದು, ಹೀಗಾಗಿ ಜಾಗವನ್ನು ನಮಗೆ ಕೊಡಿ ಅಂತ ಕೋರ್ಟಿಗೆ ತೋರಿಸಿ ಅದನ್ನು ತಮ್ಮ ಕಂಟ್ರೋಲ್ಗೆ ಪಡೆದುಕೊಳ್ಳೋದು ಮುಸಲ್ಮಾನರ ಪ್ಲ್ಯಾನ್. ಆದರೆ ಆ ಪ್ಲ್ಯಾನನ್ನು ಅಲಹಾಬಾದ್ ಕೋರ್ಟ್ ಹಾಳು ಮಾಡುತ್ತೆ. ನ್ಯಾಯಾಲಯ ಈ ಜಾಗವನ್ನು ಶಾಹಿ ಜಾಮಾ ಮಸೀದಿ ಜಾಗ ಅಲ್ಲ, ಇದು ವಿವಾದಿತ ರಚನೆ, ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್ ಅನ್ನೋದಾಗಿ ಘೋಷಣೆ ಮಾಡಿದೆ. ಇದನ್ನೇ ಹಿಂದೂ ಸಮಾಜ ಹಿಂದೆ ಕೂಡ ಹೇಳಿದ್ದು. ಅಯೋಧ್ಯೆಯ ರಾಮ ಮಂದಿರದ ಜಾಗದಲ್ಲಿ ಕಟ್ಟಿದಂಥ ಮಸೀದಿಯನ್ನ ಬಾಬ್ರಿ ಮಸೀದಿ ಅಂತ ಹೇಳಬೇಡಿ, ಅದು ವಿವಾದಿತ ರಚನೆ ಅನ್ನೋದಾಗಿ. 4 ಇಟ್ಟಿಗೆ ಇಟ್ಟು 4 ಜನ ಸೇರಿ ನಮಾಜ್ ಮಾಡಿದ್ರೆ ಮಸೀದಿ ಆಗ್ಬಿಡುತ್ತಾ? ಈಗ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಯಾರು ಅದನ್ನು ಮಸೀದಿ ಅಥವಾ ಬೇರೆ ಯಾವುದೇ ಹೆಸರಿನಿಂದ ಕರೆಯುವ ಹಾಗಿಲ್ಲ. ಪ್ರತಿ ದಾಖಲೆಯಲ್ಲಿ ಆ ಜಾಗಕ್ಕೆ ವಿವಾದಿತ ರಚನೆ ಅನ್ನುವ ಪದ ಸಿಗುತ್ತೆ. ನ್ಯಾಯಾಲಯದ ಆದೇಶ ಕೇಳಿ ಪಾಪ ಮಸೀದಿ ಕಮಿಟಿಗೆ ದೊಡ್ಡ ಶಾಕ್ ಆಗಿದೆ. ಎಂಥ ದುರಂತ ನೋಡಿ, ಮುಸ್ಲಿಂ ಕಮಿಟಿ ಕೋರ್ಟ್ಗೆ ಹೋಗಿ ಪೇಂಟ್ ಬಳಿತೀವಿ ಅಂತ ಅನುಮತಿ ಕೇಳಿದ್ರು. ಕೋರ್ಟ್ ಪೇಂಟ್ನ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಳ್ಳೋಕೆ ASIನ 3 ಸದಸ್ಯರನ್ನ ಕಳುಹಿಸಿ ಪರಿಶೀಲಿಸುತ್ತೆ. ಆಗ ಆ ASI ಸದಸ್ಯರಲ್ಲಿ ಒಬ್ಬ ಮುಸಲ್ಮಾನ ಕೂಡ ಇದ್ರು. ASI ಹೇಳುತ್ತೆ ಒಳಗೆ ಯಾವುದೇ ರೀತಿ ಪೇಂಟಿಂಗ್ ಅವಶ್ಯಕತೆ ಇಲ್ಲ ಅಂತ. ಆಗ ಕೋರ್ಟ್ ವಿವಾದಿತ ರಚನೆಯ ಬಳಿ ಪೇಂಟಿಂಗ್ ಬಿಡಿ,
ಅಲ್ಲಿನ ಹುಲ್ಲಿನ ಕಡ್ಡಿ ಕೀಳೋದಕ್ಕೂ ಅನುಮತಿ ಕೊಡಲ್ಲ ಅಂತ ಹೇಳ್ತು. ಮಸೀದಿ ಕಮಿಟಿಗೆ ಒಮ್ಮೆ ಒಳಗೆ ಹೋಗಿ ಅಲ್ಲಿರೋ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡಬೇಕಾಗಿದೆ. ಆದರೆ ಅದಕ್ಕೆ ಕೋರ್ಟ್ ಅವಕಾಶ ಕೊಡ್ತಾ ಇಲ್ಲ. ಪಾಪ ಮಸೀದಿ ಕಮಿಟಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಒಂದು ಗುರಿ ಇದ್ದಾಗ ಅವನನ್ನು ಕೆರಳಿಸುವ ಅಥವಾ ಪ್ರಚೋದಿಸಬೇಕಾದಂಥ ಅಗತ್ಯ ಇರಲ್ಲ. ಹಾಗೆ ನಮ್ಮ ಯೋಗಿ ಆದಿತ್ಯನಾಥ್ ಅವರಿಗೆ ಪ್ರಚೋದಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಅವ್ರು ಮಾಡಬೇಕಾಗಿದ್ದನ್ನು ಮಾಡ್ತಾ ಇದ್ದಾರೆ. 67 ಸ್ಥಳಗಳನ್ನು ವಾಪಸ್ ಪಡಿತೀವಿ ಅಂದಿದ್ರು. ಅದರಲ್ಲಿ 54 ವಾಪಸ್ ಪಡೆದಿದ್ದಾರೆ. ಇನ್ನುಳಿದದ್ದು ಆದಷ್ಟು ಬೇಗ ಪಡೆಯೋದು ಗ್ಯಾರಂಟಿ. ಯಾಕಂದ್ರೆ ಅಲ್ಲಿರೋದು ಯೋಗಿ ಮಹಾರಾಜ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.